ಸ್ಟೇಟ್ ಪ್ಯಾಜೆಂಟಲ್ಲಿ ಗೆದ್ದವ್ರಿಗೆ ಮಾತ್ರ ಆಪರ್ಚುನಿಟಿ ಇರುತ್ತಾ ನ್ಯಾಷನಲ್ ಲೆವೆಲಲ್ಲಿ ಪ್ಯಾಜೆಂಟ್ನಲ್ಲಿ ಭಾಗಿಯಾಗೋದು? ಹೌದು. ಸೊ ಫ್ರಮ್ ಈಚ್ ಸ್ಟೇಟ್ ಒಬ್ಳಿಗೆ ಸಿಗತ್ತೆ. ಓಕೆ, ಸೊ ಈಚ್ ಸ್ಟೇಟಲ್ಲಿ ಸ್ಟೇಟ್ ಪ್ಯಾಜೆಂಟಲ್ಲಿ ಯಾರು ಗೆದ್ದಿರ್ತಾರೆ ಅವರು ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೆಂಟ್ಸ್ ಆಗಿರ್ತಾರೆ. ಓಕೆ, ಲವ್ಲಿ. ಸೊ ಈ ರೀತಿ ಪ್ಯಾಜೆಂಟಿಗೆ ಬರಬೇಕು ಬಟ್ ಐ ಹ್ಯಾವ್ ಝೀರೋ ನಾಲೆಡ್ಜ್ ಅಬೌಟ್ ಇಟ್ ಅಂತ ಬಹಳ ಜನ ಇರ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದಾನೋ ಅಥವಾ ರೂರಲ್ ಬ್ಯಾಕ್ಗ್ರೌಂಡಿಂದಾನೋ ಯಾರೋ ಇವತ್ತು ಬೆಂಗಳೂರಿಗೆ ಬಂದರು, ಪ್ಯಾಜೆಂಟಲ್ಲಿ ಭಾಗಿಯಾಗಬೇಕು, ನನಗೆ ಐ ಡೋಂಟ್ ನೋ ಎನಿಥಿಂಗ್ ಅಂತ ಅಂದ್ಕೊಂಡ್ರೆ, ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ರೆ ಫಸ್ಟ್ ಮಾಡಬೇಕಾಗಿರೋದೇನು? ಐ ವುಡ್ ಸೇ ಫಸ್ಟ್ ಏನಂದರೆ ನಿಮ್ಮ ಕನೆಕ್ಷನ್ಸನ್ನು ಡೆವಲಪ್ ಮಾಡಬೇಕು. ಈ ಇಂಡಸ್ಟ್ರಿಯಲ್ಲಿ, ಇನ್ಫ್ಯಾಕ್ಟ್ ಎನಿ ಇಂಡಸ್ಟ್ರಿಯಲ್ಲಿ ನಿಮ್ಮ ಸರ್ವೈವಲ್ ಆಗಿರಬೇಕಾದ್ರೆ ಯು ಹ್ಯಾವ್ ಟು ಹ್ಯಾವ್ ಕನೆಕ್ಷನ್ಸ್. ಯಾಕಂದರೆ ಅವರೇ ನಿಮ್ಗೆ ಗೈಡ್ ಮಾಡ್ತಾರೆ, ಇಲ್ಲಿ ಹೋಗಿ ಆ ಏಜೆನ್ಸಿ ಹತ್ರ ಹೋಗಿ, ಇಲ್ಲಾಂದರೆ ಇಲ್ಲಿ ಫೋಟೋಸನ್ನು ರೆಡಿ ಮಾಡ್ಕೊಳ್ಳಿ. ಸೊ ಫ್ಯೂ ಥಿಂಗ್ಸ್ ಟು ಕೀಪ್ ಇನ್ ಮೈಂಡ್ ಇಸ್ ಒಂದು ನಿಮ್ಮದೆಲ್ಲ ಪೋರ್ಟ್ಫೋಲಿಯೋನ ಮಾಡಬೇಕು ನೀವು. ನಿಮ್ಮ ಪಿಕ್ಚರ್ ಇಸ್ ಇಟ್ ರಿಕ್ವೈರ್ಡ್? ಎಸ್ ಅಫ್ಕೋರ್ಸ್. ಅಂದರೆ ನಿಮ್ಮದು ಲುಕ್ ಬುಕ್ ಹೇಳ್ತಾರಲ್ಲ, ಅದನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಯಾಕಂದರೆ ದೇ ವಾಂಟ್ ಟು ಸಿ ಯೋರ್ ರೇಂಜ್. ನಿಮ್ಮ ಕ್ಯಾಮ್ರಾ ಪ್ರೆಸೆನ್ಸು ಇಂಪಾರ್ಟೆಂಟ್ ಇರುತ್ತೆ. ಲೈಕ್ ಹೌ ಯು ಕ್ಯಾಪ್ಚರ್ ಇನ್ ದ ಪಿಕ್ಚರ್ಸ್, ಅದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಇನ್ ದ ಮೀನ್ ಟೈಮ್ ನೀವೇ ಡಿಸ್ಕವರ್ ಮಾಡ್ತೀರಾ. ಬೇರೆ ಬೇರೆ ಹೇರ್ ಸ್ಟೈಲು, ಮೇಕಪ್ಪನ್ನು ಮಾಡಿದರೆ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಸೂಟ್ಸ್ ಯು ಬೆಟರ್. ಸೊ ಯು ಕ್ಯಾನ್ ಗೋ ಆ್ಯಸ್ ಅ ಮೋರ್ ಪಾಲಿಶ್ಡ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಅಂತ ಹೇಳ್ಬೋದು. ಸೊ ಆ ಪಿಕ್ಚರ್ಸನ್ನು ಮಾಡಬೇಕು. ನಿಮ್ಮ ವಾಕ್ ಕ್ಲಾಸಸ್ ಇರುತ್ತೆ, ಕೆಲವೊಂದು ಕೋಚಿಂಗ್ ಕ್ಲಾಸಸ್ ಇರುತ್ತೆ. ಸೊ ಅದನ್ನು ಅಟೆಂಡ್ ಮಾಡಿ ನಿಮ್ಮ ವಾಕನ್ನು ನೀವು ಪಾಲಿಷ್ ಮಾಡ್ಬೋದು. ಆಲ್ದೋ ಇಟ್ ಈಸ್ ನಾಟ್ ನೆಸೆಸರಿ. ಯಾಕಂದರೆ ಸಮ್ ಆಫ್ ದ ಪಾರ್ಟಿಸಿಪೆಂಟ್ಸ್, ಐ ರಿಮೆಂಬರ್ ಮೈ ಫ್ರೆಂಡ್ಸ್, ಅವರು ದೇ ವರ್ ನಾಟ್ ಪಾಲಿಶ್ಡ್ ಪೀಪಲ್, ಅವರು ಬಿಗಿನರ್ಸ್ ಇದ್ದರು. ಆ್ಯಂಡ್ ದಟ್ಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಫೆಮಿನಾ ಮಿಸ್ ಇಂಡಿಯಾ. ದೇ ಡೋಂಟ್ ಹ್ಯಾವ್ such expectations that you come there polished, but for that you need to have a very nice personality and presence. ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು, ತುಂಬ ಚೆನ್ನಾಗಿ ಸ್ಮೈಲ್ ಮಾಡಬೇಕು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಅನದರ್ ಥಿಂಗ್ ಇಸ್, ಇಫ್ ಯು ಹ್ಯಾವ್ ಎನಿ ಡೆಂಟಲ್ ಚಿಪ್ಡ್ ಆಫ್ ಟೂತ್ ಇದ್ದರೆ, ಯು ಮೈಟ್ ವಾಂಟ್ ಟು ಕರೆಕ್ಟ್ ಇಟ್ ಇಫ್ ಇಟ್ ಮೇಕ್ಸ್ ಯು ಫೀಲ್ ಕಾನ್ಫಿಡೆಂಟ್ ಆರ್ ಬೆಟರ್. ಯಾಕಂದರೆ ನೀವು ನಮ್ಮದೇನೋ ಇಟ್ಸ್ ಲೈಕ್ ಹ್ಯಾವಿಂಗ್ ಸಮಥಿಂಗ್ ಸ್ಟಕ್ ಇನ್ ಯೋರ್ ಟೀತ್, ಆವಾಗ ನೀವು ಸರಿಯಾಗಿ ಸ್ಮೈಲ್ ಮಾಡಲ್ಲ. ಸೊ same way, if you feel underconfident about anything, I think you should work on it, but it's not a necessary factor as such. ಇದು ನಂದು ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ನಾನು ಅದು ಶೇರ್ ಮಾಡ್ತಾ ಇದ್ದೀನಿ. ಆಲ್ಸೋ ಯು ನೀಡ್ ಟು ಹ್ಯಾವ್ ಅನ್ ಇಂಟ್ರೊಡಕ್ಷನ್ ಪ್ರಿಪೇರ್ಡ್. ಅಂದರೆ ಅವರು ನಿಮ್ಮ 45 ಸೆಕೆಂಡ್ಸ್ ಅಷ್ಟೇ ಕೊಡ್ತಾರೆ, ಅವ್ರು 35 ಸೆಕೆಂಡ್ಸ್. ಹೌದು, 30 to 45 ಸೆಕೆಂಡ್ಸಲ್ಲಿ ನೀವು ಯಾರು, ಸಾಧ್ವಿ ಅಂದರೆ ಯಾರು ಅಂತ ಅವ್ರು ಕೇಳ್ತಾರೆ. ಬಿಕಾಸ್ ದೇ ಆರ್ ಆಡಿಷನಿಂಗ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಗರ್ಲ್ಸ್. ಆಬ್ವಿಯಸ್ಲಿ ಅವರಿಗೆ ಆ ಕೆಪಾಸಿಟಿಯಲ್ಲಿ ಎಲ್ಲರೂ 1 minute or 3 minutes ಎಲ್ಲ ತೊಗೊಂಡಿದ್ರೆ ದೇ ವೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಆ್ಯಪ್ಟಾಗಿ, ಶಾರ್ಪಾಗಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಬರಬೇಕು. ಆ್ಯಂಡ್ ಐ ಥಿಂಕ್ ಯು ಶುಡ್ ಬಿ ಸಂಬಡಿ ಹೂ ಇಸ್ ಕಾನ್ಫಿಡೆಂಟ್, ವೆಲ್ ರೌಂಡೆಡ್ ಇರಬೇಕು. ಯಾಕಂದರೆ ಇಫ್ ಯು ಆರ್ ಗೋನ್ ಸೇ ದ ಸೇಮ್ 5 things ಅಬೌಟ್ ಯುವರ್ ಸೆಲ್ಫ್ ದಟ್ ಅದರ್ ಪೀಪಲ್ ಆರ್ ಆಲ್ಸೋ ಸೇಯಿಂಗ್, ನಿಮ್ದೇನೋ ಸ್ಟ್ಯಾಂಡ್ ಔಟ್ ಫ್ಯಾಕ್ಟರ್, ಅದು ಇಟ್ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ರಲ್ಲ, ಅದಿರಲ್ಲ. ಇಟ್ ಫ್ಯಾಕ್ಟರ್ ಅಂದರೆ ಸಮಥಿಂಗ್ ದಟ್ ಮೇಕ್ಸ್ ಯು ಸ್ಟ್ಯಾಂಡ್ ಔಟ್. ಏನೋ ಬೇರೆ ನೀವು ಮಾಡಿದ್ದೀರಾ, ಏನೋ ಬೇರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಸೊ ಯು ನೀಡ್ ಟು ಐ ಥಿಂಕ್ ಇನ್ವೆಸ್ಟ್ ಇನ್ ಎಕ್ಸ್ಪೀರಿಯನ್ಸಸ್ ದಟ್ ಮೇಕ್ ಯು ಲುಕ್ ಡಿಫ್ರೆಂಟ್. ಸಾಧ್ವಿ ಅವರು ತಮ್ಮನ್ನು ತಾವು ಹೇಗೆ ಇಂಟ್ರೊಡ್ಯೂಸ್ ಮಾಡಿದರು ವಿತಿನ್ 45 seconds? ನಾನು ಅಂದರೆ ನನ್ನ ಬಗ್ಗೆ ಮಾತಾಡುವಾಗ ಫಸ್ಟ್ ಐ ಟಾಕ್ಡ್ ಅಬೌಟ್ ಮೈ ಬಿಗಿನಿಂಗ್ಸ್, ಗೋವಾದಿಂದ ಹೇಗೆ ರಿಲೇಟೆಡ್ ಆಗಿದ್ದೀನಿ ಅಂತ. ಆ್ಯಂಡ್ ದೆನ್ ಐ ಟೋಲ್ಡ್ ದಮ್ ಐ ಸ್ಪೀಕ್ 7 languages ಅದರ್ ದೆನ್ ಇಂಗ್ಲೀಷ್. ಸೊ ಇಫ್ ಯು ಕಂಬೈನ್ ಇಂಗ್ಲೀಷ್ ಇಟ್ಸ್ 8. ಸೊ ಐ ಸ್ಪೀಕ್ ಪೋರ್ಚುಗೀಸ್, ನೆಪಾಲಿ, ಸ್ಪ್ಯಾನಿಷ್, ಕನ್ನಡ, ಕೊಂಕಣಿ, ಹಿಂದಿ, ಮರಾಠಿ, and of course English. And all these languages I can read, learn, speak and also write. Oh, that's wonderful. So ಅದೊಂದು USP ಇತ್ತು ನಂದು. And I'm also a certified beekeeper. ಆ್ಯಂಡ್ ನನಗೆ ಟ್ಯಾಕ್ಸಿಡರ್ಮಿ, ಆರ್ಟ್, ಫೋಟೋಗ್ರಫಿ, ನಂದೆಲ್ಲ ಇಂಟ್ರೆಸ್ಟನ್ನು ಹೇಳಿದೆ. ನನ್ನ ಡಿಗ್ರಿ ಬಗ್ಗೆ ಹೇಳಿದೆ. ಸೊ ಐ ಪರ್ಸ್ಯೂಡ್ ಅ ಡಬಲ್ ಮೇಜರ್ ಇನ್ ಎಕನಾಮಿಕ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸ್ಕಾಲರ್ಶಿಪ್ಪಲ್ಲಿ ಹೋದೆ ಕ್ಯಾನಡಲ್ಲಿ. ಆ್ಯಂಡ್ ಅಟ್ 18 years old ನಾನು ಆ ಸ್ಟೆಪ್ಪನ್ನು ತೊಗೊಂಡು ಐ ಹ್ಯಾವ್ ಡನ್ ದಟ್ ಫಾರ್ ಮೈ ಸೆಲ್ಫ್. ಅಫ್ಕೋರ್ಸ್ ಆ ಪ್ರಿವಿಲೇಜ್ ಇತ್ತು, ಥ್ಯಾಂಕ್ಫುಲಿ ದಟ್ ಐ ಗಾಟ್ ದಿ ಆಪರ್ಚುನಿಟಿ. ಬಟ್ ಆಲ್ ಅಬೌಟ್ ಯೋರ್ ಸೆಲ್ಫ್, ನಾಟ್ ಜಸ್ಟ್ ಯುವರ್ ಎಜುಕೇಷನ್ ಆರ್ ಯುವರ್ ಪ್ರೊಫೆಷನ್.
ಬಟ್ ಪರ್ಸನಾಲಿಟಿ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಹೆಂಗೆ ರೋಲ್ ಪ್ಲೇ ಮಾಡುತ್ತೆ? ಯಾಕಂದರೆ ನೀವು ಆರಂಭದಲ್ಲಿ ಹೇಳ್ತಾ ಇದ್ರೆ ಐ ಹ್ಯಾಡ್ 2 minds, ಹೋಗ್ಬೇಕಾ ಬೇಡವಾ ಅಂತ, ಬಟ್ ಯು ಕಾನ್ಫಿಡೆಂಟ್ಲಿ ಚೋಸ್ ಅದು. ಅಟ್ ದ ಸೇಮ್ ಟೈಮ್ ಈ 45 ಸೆಕೆಂಡ್ ಇದೆಯಲ್ಲ, 45 ಸೆಕೆಂಡಲ್ಲಿ ಇಂಟ್ರೊಡ್ಯೂಸಿಂಗ್ ಯೋರ್ ಸೆಲ್ಫ್ ಆ್ಯಂಡ್ ಸ್ಟ್ಯಾಂಡಿಂಗ್ ಔಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ರಿಗಿಂತ ವಿಭಿನ್ನ ಯಾಕೆ ಅನ್ನೋದು ನೀವು ತೋರಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲರೊಳಗೊಬ್ಬರು ಸಾಧ್ವಿ ಅಂತ ಆಗತ್ತೆ. ಹೌದು. ಸೊ ಆ ಕಾನ್ಫಿಡೆನ್ಸ್ ಹೆಂಗೆ ನಿಮ್ಮನ್ನು ಮುಂದಕ್ಕೆ ತೊಗೊಂಡು ಹೋಯಿತು? ಆನೆಸ್ಟ್ಲಿ ಆ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡೋದು ಐ ಥಿಂಕ್ ವಿತ್ ಎಫರ್ಟ್ಸ್. ಟ್ರೂಲಿ ನೀವು ಪ್ರಿಪೇರ್ಡ್ ಫೀಲ್ ಆದರೆ ನಿಮಗೆ, ಇಫ್ ಯು ಫೀಲ್ ಲೈಕ್ ನೀವು ಎಲ್ಲ ಬಾಕ್ಸನ್ನು ಚೆಕ್ ಮಾಡಿದ್ವಿ, ನಿಮ್ಮ ಬೆಸ್ಟನ್ನು ಕೊಟ್ಟಿದ್ದೀವಿ, ಸೊ ದೆನ್ ಯು ಫೀಲ್ ದಟ್ ಸೆನ್ಸ್ ಆಫ್ ಕಂಪ್ಲೀಷನ್. ಅದಾದ ತಕ್ಷಣ ಯು ಫೀಲ್ ಲೈಕ್ ಓಕೆ, ಇವಾಗ ಏನಾಗತ್ತೆ ದೇವ್ರ ಮೇಲೆ ಅಂತ ಯು ಕ್ಯಾನ್ ಸೇ ದ್ಯಾಟ್ ಆ್ಯಂಡ್ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಬಟ್ one very important thing is always smile through it, be in the moment and enjoy it. So nange personally I think the way I exuded that confidence, I would say is ಏನಂದರೆ ಐ ವಾಸ್ ವೆರಿ ಪ್ರೆಸೆಂಟ್ ಇನ್ ದ್ಯಾಟ್ ಮೂಮೆಂಟ್. ಯಾಕಂದರೆ ಅವ್ರು ಯಾವಾಗ ಕೇಳ್ತಾ ಇದ್ರು ನಂಗೆ ತುಂಬ ಖುಷಿ ಆಗ್ತಾಯಿತ್ತು, ಯಾಕಂದರೆ ಐ ವಾಸ್ ವೆರಿ ಹ್ಯಾಪಿ ದಟ್ ಆ ಮಟ್ಟದ ತನಕ ನಾನು ರೀಚ್ ಆಗಿದ್ದೀನಿ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಹಾಫ್ ಆಫ್ ಇಟ್ ಯು ಹ್ಯಾವ್ ಟು ಫೇಕ್ ಇಟ್. Fake it till make it. How it works, ಹೆಂಗೆ ವರ್ಕ್ ಆಗತ್ತೆ ಅದು? ಅದಂದರೆ ನೀವೇ ಯು ಶುಡ್ ಟೆಲ್ ಯೋರ್ ಸೆಲ್ಫ್, who are these people? they are lucky to see me ಅಂತ ಹಂಗೆ. ಸೊ it's how you speak to yourself. I'm the best ಅಂತ. That at least for that 10 seconds you have to win over your mind. ನಿಮ್ಮ ಮೈಂಡ್ ನಿಮ್ಮ ಮೇಲೆ ಗೇಮ್ಸನ್ನು ಪ್ಲೇ ಮಾಡುತ್ತೆ. ಇಟ್ ಬಿ ಲೈಕ್, ಓ ನೋ, ಲುಕ್ ಎಟ್ ಹರ್ ಅಂತ. ಯಾರಿಗೂ ನೋಡದೆ ತಂದೆ ಪ್ರೋಸೆಸ್ಸನ್ನು ನೋಡ್ತಾ ಇದ್ರೆ, ತಂದೆ ವರ್ಕನ್ನು ಬೆಳೆಸ್ಕೊಳ್ತಾ ಇದ್ರೆ ಯು ಕ್ಯಾನ್ ಡೂ ಇಟ್. ಭಯ ಆಗೋದಿಲ್ವಾ ಆ ಟೈಮಲ್ಲಿ? ಯಾಕೆಂದರೆ ಈಗ ಒಂದು ಪರೀಕ್ಷೆ ಬರಿಬೇಕು ಅಂತಂದ್ರೇ ನಮ್ಮ ಮುಂದೆ ಟಾಪರ್ ಯಾರೋ ಕೂತಿದ್ರೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಓಕೆ, ಅದೊಂದು ಕಾಂಪಿಟೇಷನ್ ಮಕ್ಕಳಲ್ಲಿ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಪ್ಯಾಜೆನ್ಸ್ನಲ್ಲಿ ಒಬ್ಬರಿಗಿಂತ ಒಬ್ರು ಬ್ಯೂಟಿಫುಲ್ ಇರ್ತೀರಿ, ಒಬ್ಬರಿಗಿಂತ ಒಬ್ರು ಇಂಟೆಲೆಕ್ಚುಯಲ್ ಇರ್ತೀರಿ. ಒಬ್ಬರು ಆನ್ಸರ್ಸ್ ಬರ್ತಿದ್ದಾಗ ಅಪ್ಪ ಎಂಥ ಆನ್ಸರ್ ಮಾಡಿದ್ರು, ವಾವ್ ಎಷ್ಟು ಚೆನ್ನಾಗಿ ತಮ್ಮನ್ನ ಇಂಟ್ರಡ್ಯೂಸ್ ಮಾಡಿಕೊಂಡ್ರು, ಹಂಗೆ ಏನಾಗುತ್ತೆ? ಗೊಂದಲ ಆಗಲ್ವಾ? ಆಗತ್ತೆ, ಡೆಫಿನೆಟ್ ಆಗಿ ಆಗುತ್ತೆ. ಆ್ಯಂಡ್ ಐ ಥಾಟ್ ದಟ್ ಐ ಮೈಟ್ ಬಿ ಅ ಡಿಫ್ರೆಂಟ್ ಪರ್ಸನ್ ಅಂತ. ಬಟ್ ಈವನ್ ಐ ಫೆಲ್ಟ್ ದಟ್. ನಾನು ನೋಡಿದೆ, ಓ ಸಚ್ ಬ್ಯೂಟಿಫುಲ್ ಲೇಡೀಸ್ ಆ್ಯಂಡ್ ದೇ ಆರ್ ಸೋ ಸ್ಮಾರ್ಟ್ ಅಂತ. ಸೊ ನಾನು ನಂದು ಇಯರ್ಫೋನ್ಸನ್ನು ಹಾಕಿ ಪ್ಲಗ್ ಮಾಡಿ ನನ್ನ ಮ್ಯೂಸಿಕನ್ನು ಕೇಳಿ, ವಾಟ್ ಎವರ್ ಸೂದಿಂಗ್ ಮ್ಯೂಸಿಕ್ ನನಗೇನೋ ಆ ಝೋನಲ್ಲಿ ಹಾಕತ್ತೆ. ಸೊ ಐ ಜಸ್ಟ್ ಪ್ಲಗ್ ಮೈ ಇಯರ್ಫೋನ್ಸ್ ಆ್ಯಂಡ್ ನಾನು ನನ್ನ ಪ್ರಾಸೆಸನ್ನು ರಿವೈಸ್ ಮಾಡ್ತಾಯಿದ್ದೆ, ನಾನೇನು ಮಾಡಬೇಕು ಅಂತ. ಆ್ಯಂಡ್ ದೆನ್ ಐ ಥಿಂಕ್ ಅರೌಂಡ್ 30 minutes ಬಿಫೋರ್ ಐ ಹ್ಯಾವ್ ಟು ಗೋ ಟು ಸ್ಟೇಜ್ ನಾನೆಲ್ಲ ಥಾಟನ್ನು ಬಿಟ್ಬಿಟ್ಟೆ. ಲೈಕ್ ಐ ವಾಸ್ ನಾಟ್ ಲುಕಿಂಗ್ ಅಟ್ ಎನಿಬಡಿ, ಐ ವಾಸ್ ನಾಟ್ ಫೋಕಸಿಂಗ್ ಆನ್ ಇದು ಪ್ರಿಪ್ರೇಷನ್ ಹಿಂಗೆ ನಾನು ಹೇಳಬೇಕು ಅಂತ. ಐ ಡಿಂಟ್ ಲರ್ನ್ ಎನಿಥಿಂಗ್. ಮೈಂಡ್ ಕಂಟ್ರೋಲ್ ಹೆಂಗೆ ಸಾಧ್ವಿ? ಈಸ್ ಇಟ್ ದ್ಯಾಟ್ ಈಸಿ? ನನಗೆ ಅಕ್ಷಯ್ ಕುಮಾರ್ ಒಂದು ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇದ್ದೆ ಯಾವಾಗ್ಲೂ. ನಾನು ನನ್ನ ಜೀವನ ಬದುಕ್ತಾ ಇದ್ದೀನಿ, ನನಗೇನು ಬೇಕು ನಾನು ಅದನ್ನು ಮಾಡ್ತಾ ಇದ್ದೀನಿ ಅಂತ. ಬಟ್ ನಾನು ಯಾವಾಗಲೂ ಕೇಳೋದು, ಈಸ್ ಇಟ್ ದ್ಯಾಟ್ ಈಸಿ? ಸುತ್ತಮುತ್ತ ಇರೋದು ನಮ್ಮ ಮೇಲೆ ಇಫೆಕ್ಟ್ ಮಾಡಲ್ವ? ಯಾರೋ ಒಬ್ರು ಬಂದು ನಿಂತ್ಕೊಂಡ್ರು, ಇಂಟ್ರೊಡ್ಯೂಸ್ ಮಾಡಿದ್ರು, ಅಥವಾ ಏನೋ ಒಂದು ಕ್ವೆಶನ್ ತೊಗೊಂಡ್ರು, ಅದಕ್ಕೆ ಒಳ್ಳೆ ಆನ್ಸರ್ ಬಂತು, ಆ ಮೊಮೆಂಟಲ್ಲಿ ಅನ್ಸೋದಿಲ್ವಾ, ಇಫೆಕ್ಟ್ ಮಾಡೋದಿಲ್ವಾ? ನೀವು ಆಲ್ರೆಡಿ ಒಂದು 3-4 ದಿನ ರೆಡಿ ಆಗಿರ್ತೀರ, ಆದರೆ ಆ ಮೊಮೆಂಟಲ್ಲಿ ಡೆಫಿನೆಟ್ಲಿ ಎಫೆಕ್ಟ್ ಮಾಡುತ್ತೆ ಸುತ್ತ ಇರೋದು. ಅಷ್ಟು ಈಸಿನಾ ಅದು? ಇಲ್ಲ, ಇನ್ಫ್ಯಾಕ್ಟ್ ಕ್ವೈಟ್ ಡಿಫಿಕಲ್ಟ್ ಆಗಿರುತ್ತೆ ಅದು. ಬಟ್ ಅಟ್ ದ ಸೇಮ್ ಟೈಮ್ I'll tell you, if your eyes are lost from the prize, then the game is over then and there. ಆವಾಗಲೇ ನೀವು ಬೇರೆಯವರನ್ನು ಅಸೆಸ್ ಮಾಡಿದರೆ, ಆ್ಯಂಡ್ ಲೆಟ್ ಮಿ ಟೆಲ್ ಯು ದಟ್ ಇಟ್ಸ್ ನಾಟ್ ಈವನ್ ಅಬೌಟ್ ಹೂಸ್ ದ ಬೆಸ್ಟ್ ಆವಾಗ. ಓಕೆ, ಸೊ ನಿಮ್ಮದೇನೋ ನೀವು ಸೆಗ್ಮೆಂಟನ್ನು ಪ್ರಿಪೇರ್ ಮಾಡ್ತೀರಾ, ಅದನ್ನು ನೀವು ಕನ್ವೆ ಮಾಡ್ತೀರಾ. ಬಟ್ ದೆನ್ ಆನ್ ದಿ ಅದರ್ ಸೈಡ್ ಆಸ್ ಎ ಜಡ್ಜ್ ನೀವು ನೋಡುವಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೂಸ್ ಸೇಯಿಂಗ್ ಇಟ್ ಫ್ರಮ್ ದ ಹಾರ್ಟ್, ಯಾರೋ ಅದನ್ನು ಬೈ ಹಾರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. they can catch you in seconds. So the game is not over till it's over. ಅದಕ್ಕೆ ಬೇರೆ ಅವ್ರದನ್ನು ಏನೋ ಕೇಳಿ, ಯಾಕಂದರೆ ಅವರು ಡಿಲಿವರ್ ಹೆಂಗೆ ಮಾಡ್ತಾರೆ ದಟ್ ಯು ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್. ನೀವು ಹಿಂದೆ ಇರ್ತೀರಾ, ನಿಮ್ಮ ಪೋಸನ್ನು ಇಟ್ಕೊಂಡು ನೀವು ಹಿಂದೆ ಇರ್ತೀರಾ, ಅಲ್ಲಿ ಜಡ್ಜಸನ್ನು ಅವ್ರು ಹೆಂಗೆ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತಾರೆ, ಸ್ಮೈಲ್ ಹೇಗಿದೆ ಅವ್ರದ್ದು, ಆ ಪ್ರೆಸೆನ್ಸ್ ಹೇಗಿದೆ, ಆರಾ ಹೇಗಿದೆ ಅಂತ ನಿಮಗೆ ಅದು ಗೊತ್ತಾಗಲ್ಲ. ಸೊ ಐ ಥಿಂಕ್ ದ ಗೇಮ್ ಇಸ್ ನೆವರ್ ಓವರ್. ಬಟ್ ಅಟ್ ದ ಸೇಮ್ ಟೈಮ್ ಅವ್ರದ್ದು ಇದನ್ನು ಕೇಳಿ ನಾನೇನೋ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಏನೋ ಚೇಂಜ್ ಮಾಡ್ತೀನಿ, ಏನೋ ಬೇರೆಯನ್ನ ಹೇಳ್ತೀನಿ ಅಂತ, ದರ್ ಇಸ್ ನೋ ನೀಡ್ ಫಾರ್ ಎನಿ ಆಫ್ ದಟ್. ಯು ಆರ್ ಜಸ್ಟ್ ಇನಫ್. ಎಡವಟ್ಟಾಗತ್ತೆ. ಹೌದು, ದಟ್ ವಿಲ್ ಆಲ್ವೇಸ್, ಅದು ನಿಮಗೆ ರಾಂಗೇ ಆಗುತ್ತೆ. ಅದೆಲ್ಲ ಮಾಡಿದರೆ ಇಟ್ ಡಸಂಟ್ ವರ್ಕ್ ಔಟ್. ಆ್ಯಂಡ್ ಐ ಹ್ಯಾವ್ ಸೀನ್ ದಿಸ್ ಹ್ಯಾಪನ್ ಲೈವ್, ನಾನು ನೋಡಿದ್ದೀನಿ. ಹಾಂ, ಬಟ್
ಅದೇ ಲೈಕ್ ಯೋರ್ ಪರ್ಸೆಪ್ಷನ್ ಆಫ್ ಯಾರು ಚೆನ್ನಾಗಿದ್ದಾರೆ ವರ್ಸಸ್ ದೇರ್ ಪರ್ಸೆಪ್ಷನ್ ಆಫ್ ಹೂ ದೇ ವಾಂಟ್ ಎಸ್ ಮಿಸ್ ಇಂಡಿಯಾ ತುಂಬ ಬೇರೆ ಇದೆ. ಇನ್ನು ಐ ಹ್ಯಾವ್ ನಾಟ್ ಬಿನ್ ಏಬಲ್ ಟು ಫಿಗರ್ ಔಟ್ ವಾಟ್ ಈಸ್ ಇಟ್ ದಟ್ ದೇ ವಾಂಟ್, ಆ ಇಟ್ ಫ್ಯಾಕ್ಟರ್ ಏನು ಅಂತ ಇನ್ನು ಐ ಆಮ್ ನಾಟ್ ಏಬಲ್ ಟು ಗ್ಯಾರಂಟೀಲಿ ಟೆಲ್ ಯು ಏನಿದೆ ಅಂತ. ಸೊ ಜಸ್ಟ್ ಬಿಲೀವ್ ಇನ್ ಯೋರ್ ಓನ್ ಎಕ್ಸ್ಪೀರಿಯನ್ಸಸ್, ನಿಮ್ಮ ಲೈಫ್, ನಿಮ್ಮ ಎಫರ್ಟನ್ನು ನೀವು ಬಿಲೀವ್ ಮಾಡಿ, ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಇಲ್ಲಿ ಅಲ್ಲಿ ನೋಡೋದು ದಿಸ್ ಇಸ್ ನಾಟ್ ಅ ವೆರಿ ಗುಡ್ ಐಡಿಯಾ. ನಿಮ್ಮ ಹಾರ್ಸ್ ಬ್ಲೈಂಡರ್ಸನ್ನು ಹಾಕಿ ಯು ಜಸ್ಟ್ ಹ್ಯಾವ್ ಟು ಕೀಪ್ ಮೂವಿಂಗ್ ಫಾರ್ವರ್ಡ್. ಸೊ ಅರ್ಜುನ ಗಿಳಿದು ಕಣ್ಣು ನೋಡಿದ ಹಾಗೆ ದೃಷ್ಟಿ ಅಲ್ಲೇ ಇರಬೇಕು, ಅಲ್ಲೇ ಐಸ್ ಆನ್ ದ ಪ್ರೈಸ್.